ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೀನು ಯಾರು ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಬಂದಿದ್ದೀನಿ ಅಂತ ಚಂದನ ಜಯಂತಿ ಹೇಳ್ತಾಳೆ. ನೀನು ಯಾರೇ ನನ್ನ ಪ್ರೂವ್ ಮಾಡೋದಕ್ಕೆ ಅಂತಾಳೆ ಜಯಂತಿ. ಚಂದನ ಅಂತಾಳೆ ಚಂದನ. ಮುರುಕ್ಲು ಮನೆ, ಮಿಡಲ್ ಕ್ಲಾಸ್ ಚಂದನ, ಅದನ್ನೇ ದೊಡ್ಡ ಅಚೀವರ್ ತರಹ ಹೇಳ್ಕೊತಿದ್ಯಾ ಅಂತಾಳೆ ಜಯಂತಿ. ಏನು ಕೇವಲವಾಗಿ ಮಾತಾಡ್ತಿದ್ಯಾ? ಸಂಸ್ಕಾರದಲ್ಲಿ ನೀನು ಮಿಡಲ್ ಕ್ಲಾಸ್ಗಿಂತನೂ ಕಡೆನೆ. ಮುತ್ತು ಅಣ್ಣಂಗೆ ನೀನು ಯಾವ ಕಡೆಯಿಂದನೂ ಜೋಡಿಯಲ್ಲ ಅಂತಾಳೆ ಚಂದನ. ಏಯ್ ಅಂತಾಳೆ ಜಯಂತಿ. ಏಯ್ ಅಂತಾಳೆ ಚಂದನ. ನನ್ನೇ ಜೋಡಿಯಲ್ಲ ಅನ್ನೋದಕ್ಕೆ ನೀನು ಯಾರೇ? ನಾನು ಈ ಮದುವೆ ಆಗೇ ಆಗ್ತೀನಿ. ಈ ಜಯಂತಿ ಮನ್ಸು ಮಾಡಿದರೆ ಎಲ್ಲ ಆಗುತ್ತೆ ಅಂತಾಳೆ ಜಯಂತಿ. ಇಲ್ಲ ಜಯಂತಿ, ವಸ್ತುಗಳು ಬೇಕಿದ್ರೆ ನಿನಗೆ ಸಿಗಬಹುದೇನೋ, ನಿನ್ನ ಪ್ರೀತಿಸೋ ಜನಗಳು ನಿನಗೆ ಸಿಗಲ್ಲ. ಅವರು ತುಂಬ ಕಾಸ್ಟ್ಲಿ, ನಿನ್ನ ಆದಾಯ ಅಹಂಕಾರಿಗಳಿಗಿಂತ ಅಂತಾಳೆ ಚಂದನ. ಕಾಸ್ಟ್ಲಿನಾ? ಒಬ್ಬ ಮೇಸ್ತ್ರಿ ನನಗೆ ಕಾಸ್ಟ್ಲಿನಾ ಅಂತಾಳೆ ಜಯಂತಿ. ಶಡಪ್. ನಮ್ಮ ಮುತ್ತು ಅಣ್ಣ ಅಂದರೆ ಏನೇ ಅಂದ್ಕೊಂಡಿದ್ಯಾ? ಅವ್ರು ಮುತ್ತು ಕಣೆ. ಅವ್ರು ಕಾಲಿಟ್ಟಿರೋ ಜಾಗದಲ್ಲಿ ನಿನಗೆ ನಿಂತ್ಕೊಳ್ಳೋ ಯೋಗ್ಯತೆಯೂ ಇಲ್ಲ. ಆಲದ ಮರ ಕಣೆ ಅವರು. ನಿಂತರ ಬಿಸಿಲಿನಲ್ಲಿ ಬೆಂದು ಹೋಗೋ ಕಳೆಗಿಡ ಅಲ್ಲ ಅವರು. ನೆರಳಲ್ಲಿ ನಿಂತ್ಕೊಳ್ಳೋ ಯೋಗ್ಯತೆಯೂ ನಿನಗಿಲ್ಲ. ನೀನು ಅವ್ರ ಲೈಫ್ಗೆ ಎಂಟ್ರಿ ಕೊಡೋ ಮಾತೇ ಇಲ್ಲ. ಅವ್ರ ಜೊತೆ 7 ಹೆಜ್ಜೆ ಅಲ್ಲ, ಅವ್ರ ಜೊತೆ 1 ಹೆಜ್ಜೆ ಹಾಗೆ ನಡೆಯೋದಕ್ಕೂ ನಿನಗೆ ಅದೆಷ್ಟು ಜನ್ಮ ಹುಟ್ಟಿ ಬರಬೇಕು. ಇನ್ನು ಗಂಧದ ಗುಡಿ, ಆ ಮನೆ ಬಗ್ಗೆ ನಿನಗೇನೆ ಗೊತ್ತೋ? ತಲೆಮಾರಿನಿಂದನೂ ತಲೆ ಎತ್ಕೊಂಡು ಬದುಕ್ತಾ ಇದೆ. ನಿನ್ನಂತಹ 1000 ಜನ ಆ ಮನೆಗೆ ಬಲಗಾಲಿ ಇಟ್ಕೊಂಡು ಬಂದಿದ್ದಾರೆ. ಅಂಥವ್ರನ್ನ ಅನ್ನ ನೀರು ಕೊಟ್ಟು ಕಾಪಾಡಿದೆ ಮನೆ ಕಣೆ. ಆ ಮನೆ ಬಗ್ಗೆ ನೀನು ಕೇವಲವಾಗಿ ಮಾತಾಡ್ತೀಯಾ? ಅಷ್ಟಕ್ಕೂ ನಿನಗೆ ಮನೆ ಅಂದರೆ ಜಸ್ಟ್ ಶೆಟ್ಲಪ್ ತಾನೆ. ಆದರೆ ಗಂಧದ ಗುಡಿ ಹಾಗಲ್ಲ. ಅದೊಂದು ಪ್ರೀತಿಯಿಂದ ಉಸಿರಾಡ್ತಾ ಇರೋ ಗೂಡು. ಅಲ್ಲಿರೋ ಒಂದು ಚಿಟಿಕೆಯಷ್ಟು ಪ್ರೀತಿನೂ ನಿನ್ನ ಆಯಸ್ ಕೊಟ್ಟರು ಕೊಂಡ್ಕೊಳ್ಳೋಕ್ಕೆ ಆಗಲ್ಲ. ಯಾಕೇಳು? ಅಲ್ಲಿರೋದು ಮುತ್ತು ಅಣ್ಣ. ನಾನು ಆ ಮನೆ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ನಿನ್ನ ಮೈಂಡ್ ಸೆಟ್ ಏನು ಅಂತ ನನಗೆ ಐಸ್ ಕ್ರೀಮ್ ಪಾರ್ಲರಲ್ಲೇ ಗೊತ್ತಾಯಿತು. ನಮ್ಮ ಮುತ್ತು ಅಣ್ಣ ಮೇಸ್ತ್ರಿ ಅಂತ ಗೊತ್ತಿದ್ದು ನೀನು ಯಾಕೆ ಮದುವೆ ಆಗ್ತಿದ್ಯಾ ಅಂತ ಹೇಳಿದ್ಯಲ್ಲ, ಆವಾಗಲೇ ಗೊತ್ತಾಯಿತು ನೀನು ಅವರಿಗೆ ಗಂಧದ ಗುಡಿಗೆ ಅನ್ಫಿಟ್. ಸೊ ಯು ಆರ್ ರಿಜೆಕ್ಟೆಡ್ ಅಂತಾಳೆ ಚಂದನ. ಈ ಜಯಂತಿನ ನಿನ್ನಂಥವರು ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಂತಾಳೆ ಜಯಂತಿ. ಜಯಂತಿ, ಚೇಂಜ್ ಯುವರ್ ಮೈಂಡ್ ಸೆಟ್. ಸ್ವಭಾವಗಳೇ ಐಡೆಂಟಿಟಿ ಅಲ್ಲ ಅಂತ. 100 ಸ್ವಭಾವಗಳಿಗಿಂತ ಲೈಫ್ ತುಂಬ ದೊಡ್ಡದು. ಲೈಫ್ ಅಂದರೆ ಎಲ್ಲರ ಜೊತೆ ಬದುಕೋದು. ಸತ್ತ ಮೇಲೆ ಒಂಟಿ ಆಗೋದು ಇದ್ದೇ ಇದೆ. ಜೀವಂತವಾಗಿದ್ದಾಗಲೇ ಯಾಕೆ ಒಂಟಿಯಾಗಿರ್ತೀಯ? ಜೀವಿಸಬೇಕು ಎಲ್ಲರ ಜೊತೆಗೂ. ಜಯಂತಿ, ಈ ಮದುವೆ ನಡೆಯಲ್ಲ, ನಡೆಯೋದಕ್ಕೆ ನಾನು ಬಿಡೋದು ಇಲ್ಲ ಅಂತ ಅವಳ ಅಪ್ಪ ಅಮ್ಮಂಗೆ ಕೈ ಮುಗಿದು, ಆಂಟಿ ಅಂಕಲ್ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಚಂದನ ಹೊರಟು ವಾಪಸ್ ಹಿಂದೆ ಬಂದು ಮನೆ ಬಗ್ಗೆ ನನಗೇನು ಗೊತ್ತು ಅಂತ ಕೇಳಿದೆ ಅಲ್ವಾ? ಚಂದನ ಗೋಲ್ಡ್ ಮೆಡ್ಲಿಂಗ್ ಆರ್ಕಿಟೆಕ್ಟ್, ಇಂಜಿನಿಯರಿಂಗ್ ಪ್ರೊಫೆಷನಲ್ ಆಗಿ ಮನೆನ ಡಿಸೈನ್ ಮಾಡ್ತೀನಿ. ಆದರೆ ಒಂದು ಹೆಣ್ಣಾಗಿ ಆ ಮನೆನ ಜೀವಂತವಾಗಿ ಇಡ್ತೀನಿ. ಇದೇ ಹೆಣ್ಣಿಗೆ ಇರೋ ರಿಯಲ್ ಪ್ರೊಫೆಷನ್. ರಿಯಲ್ ಫಾರ್ ಗೋಲ್ಡ್. ಬಾಯ್ ಜಯಂತಿ, ಸಾರಿ, ಗುಡ್ ಬಾಯ್ ಅಂತ ಚಂದನ ಬರ್ತಾಳೆ. ಈಚೆ ಮುತ್ತು ಅಣ್ಣ ಅದನ್ನೆಲ್ಲ ಬ್ರೋಕರ್ ಹತ್ರ ಫೋನಲ್ಲಿ ಕೇಳಿಸ್ಕೊಂಡು ನಾನು ಅವ್ರ ಹತ್ರ ಮಾತಾಡ್ತೀನಿ ಅನ್ನುವಾಗ ಬ್ರೋಕರ್ ಕಾಲ್ ಕಟ್ ಮಾಡ್ತಾರೆ. ಅದಕ್ಕೆ ಈ ಮದುವೆ ನಿಲ್ಬಾರ್ದು ಅಂತ ಮುತ್ತು ಕೂಗ್ತಾನೆ. ಅದನ್ನು ಕೇಳಿಸ್ಕೊಂಡು ನಟರಾಜ ಒಳಗೆ ಬಂದು ಡ್ಯಾನ್ಸ್ ಮಾಡ್ತಾನೆ. ಲೋ, ಇಲ್ಲಿ ಅಣ್ಣ ನೋವಲ್ಲಿದ್ದರೆ ನೀನು ಡ್ಯಾನ್ಸ್ ಮಾಡ್ತಿದ್ಯಲ್ಲ, ನಿಂಗಿನ್ನೂ ಏನೂ ಅನ್ಸಲ್ವಾ ಅಂತಾನೆ ಕಂಟಿ. ಅವನಿಗೇನು ಅನ್ಸೋದಿಲ್ಲ ಬಿಡು ಕಂಟಿ ಅಂತಾನೆ ಹರಿ. ಅಯ್ಯ ದಡ್ ನನ್ನ ಮಕ್ಕಳ, ನಿಮಗೇನು ಗೊತ್ತಾಗಲ್ವಲ್ಲೋ ಈ ಮನೆಗೆ ಏನು ಬೇಕು ಏನು ಬೇಡ ಅನ್ನೋದು. ಇಲ್ಲಿ ಹುಟ್ಟು ಬೆಳೆದಿರೋ ನಿಮಗೆ ಗೊತ್ತಾಗ್ತಿಲ್ಲ. ಎಲ್ಲೋ ಹುಟ್ಟಿ ನಮ್ಮನೆಗೆ ಬೆಳಕಾಗಿ ಬಂದಿರೋ ನನ್ನ ಸೊಸೆನ ಕೇಳಿ ತಿಳ್ಕೊಳ್ರೋ ಈ ಮನೆಗೆ ಏನು ಬೇಕು ಏನು ಬೇಡ ಅಂತಾರೆ ನಟರಾಜ್. ಆಗ ಮುತ್ತು ಕುಸ್ತು ಕೂರ್ತಾನೆ. ಅಣ್ಣ ಏನಾಯ್ತಣ್ಣ, ಬೇಜಾರು ಮಾಡ್ಕೋಬೇಡ. ಅವರು ಇಲ್ಲ ಅಂದರೆ ಏನಾಯ್ತಣ್ಣ, ನಿನಗೆ ಒಂದು ಸೂಪರ್ ಆಗಿರೋ ಹುಡುಗಿನ ಹುಡುಕಿ ನಾವು ಮದುವೆ ಮಾಡ್ತೀನಿ ಅಲ್ವೇನೋ ಕಂಟಿ ಅಂತಾನೆ ಹರಿ. ಹೌದಣ್ಣ, ನಾವು ನಿನಗೆ ಆದಷ್ಟು ಬೇಗ ಮದುವೆ ಮಾಡ್ತೀವಿ ಅಂತಾನೆ ಕಂಟಿ. ಹೌದಣ್ಣ, ನೀನು ಬೇಜಾರಾಗಬೇಡ ಅಣ್ಣ ಅಂತಾನೆ ಮೈ. ಈ ಮದುವೆ ನಡಿಬೇಕಾಗಿತ್ತು ಕಂಟಿ, ನಡಿಬೇಕಾಗಿತ್ತು ಅಂತಾನೆ ಮುತ್ತು. ಅಣ್ಣ, ನಮ್ಮಮ್ಮ ಯಾವಾಗಲೂ ಹೇಳ್ತಿದ್ರು ಹೆಣ್ಣಿಗೆ ಒಂದು ಗಂಡನ ಸೃಷ್ಟಿ ಮಾಡಿರ್ತಾನೆ ಅಂತ. ಅದೇ ತರಹ ನಿಮಗೂ ಒಂದು ಹೆಣ್ಣನ್ನು ಸೃಷ್ಟಿ ಮಾಡಿರ್ತಾನಣ್ಣ. ನಿಮ್ಮ ಜೊತೆ ಬಾಳೋ ಅದೃಷ್ಟ ಯಾವ ಹುಡುಗಿಗಿದೆಯೋ ಆ ದೇವರು ಅವಳನ್ನು ನಿಮ್ಮ ಹತ್ರ ಕಳಿಸ್ತಾನೆ. ನೀವು ಬೇಜಾರು ಮಾಡ್ಕೋಬೇಡಿ ಅಣ್ಣ. ಅಣ್ಣ ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಯಾವಾಗಲೂ ನಾವು ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದಾಗ ನೀವು ಸುಮ್ಮನೆ ಇರ್ತಾಯಿದ್ರಿ. ಇವಾಗ ಏಕೆ ಮದುವೆ ಬಗ್ಗೆ ಇಷ್ಟೊಂದು ಅರ್ಜೆಂಟ್ ಮಾಡಿದ್ರಿ ಅಂತಾಳೆ ಚಂದನ. ಹೌದಣ್ಣ, ನೀನು ಯಾವತ್ತೂ ಹೀಗೆ ಮಾಡಿದವನಲ್ಲ. ಯಾಕೆ ಅವಸರದಲ್ಲಿ ಮದುವೆ ಆಗಬೇಕು ಅಂದ್ಕೊಂಡೆ ಅಂತಾನೆ ಹರಿ. ಹೇಗಿದ್ರು ಮದುವೆ ಆಗಬೇಕು ಅಂತ ನೀವೆಲ್ಲ ಹೇಳ್ತಿದ್ರಿ ಅಲ್ವಾ, ಯಾಕೆ ಆಗಬಾರ್ದು ಅಂತ ಮುತ್ತು ಹೇಳುವಾಗ, ಇಲ್ಲಣ್ಣ, ಕಾರಣ ಇಲ್ಲದೆ ನೀವು ಹೀಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಸ್ವಲ್ಪ
ದಿನದಿಂದ ಮಾತ್ರ ನಿಮ್ಮನ್ನು ನೋಡ್ತಾ ಇರ್ಬೋದು. ಆದರೆ ನೀವೇನು ಅಂತ ಅರ್ಥ ಮಾಡ್ಕೊಳ್ಳದೆ ಇರುವಷ್ಟು ದಡ್ಡಿ ಅಲ್ಲ. ಇದುವರೆಗೂ ನಿಮಗೋಸ್ಕರ ನೀವು ಏನೇನೇ ನಿರ್ಧಾರನೂ ತಗೊಂಡಿಲ್ಲ, ಏನನ್ನೂ ಮಾಡಿಲ್ಲ. ಅಂಥದ್ರಲ್ಲಿ ಇದ್ದಕ್ಕಿದ್ದಂತೆ ಮದುವೆ ಆಗಬೇಕು ಅಂತ ಅರ್ಜೆಂಟ್ ಮಾಡಿದ್ದೀರಾ ಅಂದರೆ ಇದಕ್ಕೇನೋ ಒಂದು ಕಾರಣ ಇದ್ದೇ ಇರುತ್ತೆ. ಅದೇನು ಅಂತ ಹೇಳಿ ಅಣ್ಣ, ನಮಗೆಲ್ಲ ಗೊತ್ತಾಗಲೇಬೇಕು ಅಂತಾಳೆ ಚಂದನ. ಅಣ್ಣ, ಆ ಹುಡುಗಿ ನಿನಗೆ ಯಾವುದ್ರಲ್ಲೂ ಸರಿ ಹೊಂದಲ್ಲ ಅಂತ ಗೊತ್ತಿದ್ರು ಯಾಕಣ್ಣ ಎಂಗೇಜ್ಮೆಂಟ್ಗೆ ಒಪ್ಕೊಂಡೆ, ಯಾಕಣ್ಣ ಮುಂದುವರೆದೆ ಅಂತಾನೆ ಹರಿ. ಯಾವತ್ತಿದ್ರೂ ಮದುವೆ ಆಗಲೇಬೇಕಿತ್ತಲ್ವಾ, ಬೇಗ ಆಗೋಣ ಅಂತ ಮುಂದುವರೆದೆ ಅಷ್ಟೇ ಅಂತಾನೆ ಮುತ್ತು. ಅಣ್ಣ, ನಿಜ ಹೇಳೋಣ, ಇದೇ ಕಾರಣನಾ ಅಂತಾನೆ ಮೈ. ಹೇಳಿದ್ನಲ್ಲ ಮೈ ಅಂತಾನೆ ಮುತ್ತು. ನನ್ನ ಮೇಲೆ ಆಣೆ, ನಿಜ ಹೇಳು ಅಂತ ಮೈ ತಲೆ ಮೇಲೆ ಮುತ್ತು ಅಣ್ಣನ ಕೈನ ಇಟ್ಕೋತಾನೆ. ಆಗ ಅಣ್ಣ ಪ್ಲೀಸ್ ಏನು ಅಂತ ಹೇಳು ಅಂತಾನೆ. ಅದು ನನಗೆ ಅವತ್ತು ವೈಭವಿ ಸಿಕ್ಕಿದ್ಲು ಅಂತ ಅವಳು ಹೇಳಿರೋದನ್ನೆಲ್ಲ ಮುತ್ತು ಹೇಳ್ತಾನೆ. ವೈಭವಿ ನಿನಗೆ ಹಾಗೆ ಹೇಳಿದ್ಲ ಅಣ್ಣ ಅಂತಾನೆ ಕಂಟಿ. ಪಾಪ ಕಣೋ ವೈಭವಿ, ಅವಳು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಅವಳು ಮನೆಯವರನ್ನೆಲ್ಲ ಎದುರು ಹಾಕ್ಕೊಂಡಿದ್ದಾಳೆ ಕಣೋ. ಆ ಮನೇಲಿ ಇರೋದಕ್ಕೆ ಅವಳಿಗೆ ತುಂಬ ಕಷ್ಟ ಆಗ್ತಿದೆ ಕಂಟಿ. ಅವಳಿಗೆ ಅಂತ ಬೇರೆ ಯಾರಿದ್ದಾರೆ ಹೇಳು, ನಾವು ತಾನೇ ಅವಳನ್ನು ಅರ್ಥ ಮಾಡ್ಕೋಬೇಕು ಅಂತಾನೆ ಮುತ್ತು. ಅದಕ್ಕೆ ನೀನು ಮದುವೆ ಆಗೋಕ್ಕೆ ಹೊರಟಿದ್ಯಾ ಅಂತಾನೆ ಕಂಟಿ. ಪಾಪ ಕಣೋ ವೈಭವಿ, ಎಷ್ಟು ದಿನ ಅಂತ ಅವಳು ಕಷ್ಟಪಡ್ತಾಳೆ ಹೇಳು. ನೀನು ಮದುವೆ ಆಗು ಅಂದರೆ ನಮ್ಮ ಮದುವೆ ವರೆಗೂ ಆಗಲ್ಲ ಅಂತ ಹೇಳಿದ್ಯಂತೆ. ಅವಳ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕು ಅಲ್ವಾ. ನನ್ನ ಮದುವೆ ಆದರೆ ನೀವಿಬ್ಬರು ಆರಾಮಾಗಿ ಮದುವೆ ಆಗ್ಬೋದಲ್ವಾ. ಒಬ್ಬ ಅಣ್ಣನಾಗಿ ನಿಮ್ಮ ಭವಿಷ್ಯ ರೂಪಿಸೋದು ನನ್ನ ಜವಾಬ್ದಾರಿ ಕಣ್ರು ಅಂತಾನೆ ಮುತ್ತು. ಎಂಥ ಕೆಲಸ ಮಾಡೋಕ್ಕೆ ಹೊಟ್ಟಿದ್ಯಾ ಅಣ್ಣ ನೀನು. ನಿನ್ನ ಜೀವನ ಮರೆತು ನನ್ನ ಮದುವೆ ಮಾಡೋಕ್ಕೆ ಹೊಟ್ಟಿದ್ಯಲ್ಲ. ನೀನು ಚೆನ್ನಾಗಿ ಇರಲ್ಲ ಅಂದರೆ ನಾವು ಯಾರೂ ಚೆನ್ನಾಗಿರಲ್ಲ ಅಣ್ಣ ಅಂತಾನೆ ಕಂಟಿ. ನಾವು ಯಾವತ್ತೂ ನಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡಬಾರ್ದು ಕಣೋ. ನಮ್ಮನ್ನು ಸರಿ ನಂಬಿರ್ತಾರಲ್ಲ ಹೆಣ್ಮಕ್ಳು, ಅವ್ರ ಬಗ್ಗೆ ಯೋಚನೆ ಮಾಡಬೇಕು. ಇದೆಲ್ಲ ಆಗಿದ್ದು ಆ ವೈಭವಿಯಿಂದನೇ ಅಂತ ಕಂಟಿ ಹೋಗ್ತಾನೆ. ಕಂಟಿ ಅಂತ ಮುತ್ತು ಕೂಗ್ತಾನೆ. ಅವನು ಹೋಗಲಿ ಬಿಡೋಣ, ಸ್ವಲ್ಪ ಹೊತ್ತು ಹೊರಗಡೆ ಇದ್ದು ಬರಲಿ, ಅವನ ಕೋಪ ಕಡಿಮೆ ಆಗುತ್ತೆ ಅಂತಾನೆ ಹರಿ. ಬಯ್ಯೋ, ಎಲ್ಲೇ ಇದ್ದರೆ ನಿಮಗೆ ಅದೇ ಯೋಚನೆ ಬರುತ್ತೆ, ಬನ್ನಿ ನನ್ನ ಜೊತೆ ಅಂತಾನೆ ಅಮಿತ್. ಬೇಡ ಅಂತಾನೆ ಮುತ್ತು. ಬನ್ನಿ ಅಣ್ಣ ಅಂತ ಕರ್ಕೊಂಡು ಹೋಗ್ತಾನೆ ಅಮಿತ್. ಪ್ರತಿ ಸಲ ಅಣ್ಣಂಗೆ ಹೀಗೆ ಆಗ್ತಿದೆ ಯಾಕತ್ತಿಗೆ, ಅವನು ಯಾವಾಗ ಖುಷಿಯಾಗಿರ್ತಾನೆ ಅಂತ ಮೈ ಆಳ್ತಾನೆ. ಮೈ ನೀನು ಅಳಬೇಡ, ಕೆಲವು ಸರ್ತಿ ಒಳ್ಳೇದಾಗಬೇಕು ಅಂದರೆ ಇಂಥ ಕೆಟ್ಟ ಪರಿಸ್ಥಿತಿಗಳನ್ನು ಎದುರಿಸಬೇಕಾಗತ್ತೆ, ಎಲ್ಲ ಒಳ್ಳೇದಾಗತ್ತೆ ಮೈ ಸಮಾಧಾನ ಮಾಡ್ಕೊ ಅಂತಾಳೆ ಚಂದನ. ಈಚೆ ವೈಭವಿ ಅಂತ ಕರೀತಾ ಅವಳು ಮನೆಗೆ ಬರ್ತಾನೆ ಕಂಟಿ. ಆಗ ಅವಳಮ್ಮ ನೀನು ಯಾಕೋ ಬಂದೆ ಅಂತ ಕೂಗ್ತಾರೆ. ವೈಭವಿ ಬಾಗಿಲು ತೆಗಿಯೇ, ನಿನ್ನ ಹತ್ರ ಮಾತಾಡಬೇಕು ಬಾ ಅಂತ ಕಂಟಿ ಕರೀತಾನೆ. ಆಗ ಏಯ್, ಮಾಡೋದೆಲ್ಲ ಮಾಡಿ ಮಾತಾಡಬೇಕಂತೆ, ನಾನು ಮಾತಾಡಲ್ಲ ಹೋಗೋ ಅಂತಾಳೆ ವೈಭವಿ. ನಿನಗೆ ನನ್ನ ಮೇಲೆ ಇನ್ನೂ ಪ್ರೀತಿ ಇದೆ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲ ಅಂದರೆ ಹೇಳು, ವಾಪಸ್ ಹೋಗ್ತೀನಿ ಅಂತ ಕಂಟಿ ಅವಳನ್ನ ಎಳ್ಕೊಂಡು ಹೋಗ್ತಾನೆ. ವೈಭವಿ ನಿಜ ಹೇಳು, ನೀನು ನಮ್ಮ ಅಣ್ಣನ ಭೇಟಿಯಾಗಿ ನಿನ್ನ ಮದುವೆ ಆಗೋವರೆಗೂ ನಮ್ಮ ಮದುವೆ ಆಗಲ್ಲ ಅಂತ ಹೇಳಿದ್ಯಾ ಹೇಳು ಅಂತಾನೆ ಕಂಟಿ. ನೀನೇ ತಾನೇ ಹೇಳಿದ್ದು ನಿಮ್ಮ ಅಣ್ಣನ ಮದುವೆ ಆಗೋವರೆಗೂ ನಾವು ಮದುವೆ ಆಗೋಕ್ಕಾಗಲ್ಲ ಅಂತ. ಮುತ್ತು ಅಣ್ಣ ಸಿಕ್ಕಿದ್ರು ರೋಡಲ್ಲಿ, ಬೇಗ ಮದುವೆ ಆಗಿ ಅಂತ ಹೇಳಿದೆ ಅಷ್ಟೇ ಅಂತಾಳೆ ವೈಭವಿ. ಆಗ ಕಂಟಿ ಏಯ್ ಅಂತ ಹೊಡೆಯೋಕ್ಕೆ ಕೈ ಮೇಲೆತ್ತಿ, ಏಯ್ ನಿನಗೇನು ಮದುವೆ ಹುಚ್ಚಿಡ್ತಿದ್ಯೇನೆ, ಸಾಯಿಸ್ಬಿಡ್ತೀನಿ ನಿನ್ನ, ನೀನು ಇಷ್ಟು ಅರ್ಜೆಂಟಾಗಿ ಮದುವೆ ಆಗಲೇಬೇಕಾ, ಈಗ ನಿನ್ನ ಜೀವನದಲ್ಲಿ ಮದುವೆ ಬಿಟ್ಟರೆ ಬೇರೆ ಏನೂ ಬೇಕಾಗಿಲ್ಲ ಅಲ್ವಾ ಅಂತಾನೆ ಕಂಟಿ. ವೈಭವಿ ಅಮ್ಮ ಮತ್ತು ಅಣ್ಣ ಅವ್ರ ಮಾತನ್ನು ಕೇಳಿಸ್ಕೊತಾ ನಿಂತಿರ್ತಾರೆ. ಕಂಟಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡ, ನಾನೇನು ಹೇಳಬಾರ್ದನ್ನು ಹೇಳಿದೆ, ಬೇಗ ಮದುವೆಯಾಗಿ ಅಂದಿದ್ದು ತಪ್ಪ, ಅದಕ್ಕೆ ಯಾಕೆ ಇಷ್ಟೊಂದು ಚೀಪಾಗಿ ಮಾತಾಡ್ತಿದ್ಯಾ ಅಂತಾಳೆ ವೈಭವಿ. ನಿನಗೆ ನನ್ನ ಮಾತು ಚೀಪ್ ಅನ್ನಿಸ್ತಿದ್ಯಾ ಅಲ್ಲ, ಆದರೆ ನೀನು ಮಾಡಿದ ಮಾತು ನಮ್ಮ ಅಣ್ಣಂಗೆ ಹೇಗೆ ಅನ್ನಿಸ್ತು ಗೊತ್ತಾ ಅಂತಾನೆ ಕಂಟಿ. ನೋಡು, ನಾನೇನು ಅಪರಾಧ ಮಾಡಿರೋ ತರಹ ಮಾತಾಡಬೇಡ, ಅದೇನು ನೇರವಾಗಿ ಹೇಳು ಅಂತಾಳೆ ವೈಭವಿ. ನಿನ್ನ ಸ್ವಾರ್ಥಕ್ಕೋಸ್ಕರ ಇನ್ನೊಬ್ಬರ ಜೀವನ ಹಾಳು ಮಾಡ್ತಿದ್ಯಲ್ಲ, ಇದು ಅಪರಾಧ ಅಲ್ವಾ. ನಿನ್ನ ಮಾತನ್ನು ಅಣ್ಣ ಎಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾನೆ ಗೊತ್ತೇನೆ ಅಂತಾನೆ ಕಂಟಿ. ಅದಕ್ಕೆ ತಾನೇ ಅವ್ರ ಮದುವೆ ಆಗ್ತಿರೋದು ಅಂತಾಳೆ ವೈಭವಿ. ಅವ್ರ ಮದುವೆ ಯಾರನ್ನ ಆಗ್ತಿದ್ದಾನೆ ಅಂತ ಗೊತ್ತಾ, ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವೇನೆ. ನಮ್ಮ ಅಣ್ಣ ನಮಗೋಸ್ಕರ ಮೊದಲಿನಿಂದನೂ ತ್ಯಾಗ ಮಾಡಿಕೊಂಡೇ ಬಂದಿದ್ದಾನೆ. ಹೋಗಿ ನಮ್ಮ ಅಣ್ಣನ ಹತ್ರ ನಿನ್ನ ಮದುವೆ ಆಗೋವರೆಗೂ ನಮ್ಮ ಮದುವೆ ಆಗಲ್ಲ ಅಂತ ಹೇಳಿದ್ಯಲ್ಲ, ನಮ್ಮಣ್ಣ ಹೇಗೆ ಅಂತ ನಿನಗೆ ಗೊತ್ತಿಲ್ವೇನೆ ಅಂತಾನೆ ಕಂಟಿ. ಯಾಕೆ ನಮ್ಮ ಮದುವೆ ಆಗೋದು ಬೇಡವಾ ಅಂತಾಳೆ ವೈಭವಿ. ಆಗ ಕಂಟಿ ವೈಭವಿ ಕೆನ್ನೆಗೆ ಬಾರಿಸ್ತಾನೆ. ನೀನು ಹೇಳಿದ ಒಂದು ಮಾತಿಂದ ನಮ್ಮಣ್ಣ ಡಿವೋರ್ಸ್ ಆಗಿರೋ ಹೆಂಗಸನ್ನ ಮದುವೆ ಆಗೋಕೆ ಹೊರಟಿದ್ದಾನೆ, ಆಕೆಗೆ ಎರಡನೇ ಮದುವೆ. ನೀನು ಸ್ವಾರ್ಥಿ ವೈಭವಿ, ನಾನು ಬೇರೆ ಎಲ್ಲ ವಿಷಯನ ಸಹಿಸ್ಕೋತೀನಿ, ಆದರೆ ನೀನು ನಮ್ಮ ಅಣ್ಣನ ವಿಷಯದಲ್ಲಿ ಸ್ವಾರ್ಥಿ ತೋರಿಸಿದ್ಯಲ್ಲ, ಅದನ್ನು ಮಾತ್ರ ನಾನು ಸಹಿಸಲ್ಲ ಅಂತಾನೆ ಕಂಟಿ. ಅದು ಹಾಗಲ್ಲ ಅಂತಾಳೆ ವೈಭವಿ. ಮಾತಾಡಬೇಡ, ಎಲ್ಲರೂ ನಿನ್ನ ಹಾಗೆ ಇರ್ತಾರೆ, ಇಲ್ಲ ನಮ್ಮಣ್ಣ ಅಂತ ಅಳ್ತಾ ವೈಭವಿ, ನೀನು ನಮ್ಮ ಮನೆಗೆ ಬಂದಿದ್ಯಾ, ನಾವು ಮನೆಗೆ ನೀನು ಹೊಸಬಳಲ್ಲ, ನಮ್ಮಣ್ಣ ಏನು ಅಂತಲೂ ನೋಡಿದ್ಯಾ, ಅವನಲ್ಲಿ
ಕಲ್ಮಶ ಇಲ್ಲ, ಅವನು ಬದುಕಿರೋದೇ ಇನ್ನೊಬ್ರಿಗೋಸ್ಕರ, ಅಂಥವ್ನ ಜೀವನ ನಿನ್ನ ಸ್ವಾರ್ಥಕ್ಕೆ ಹಾಳು ಮಾಡ್ತಿದ್ಯಲ್ಲ ಅಂತಾನೆ ಕಂಟಿ. ನನಗೆ ಒಂದು ವಿಷಯ ಕ್ಲಿಯರ್ ಮಾಡು ಕಂಟಿ, ನಿನಗೆ ನಿಮ್ಮ ಅಣ್ಣ ಮುಖ್ಯ, ನನಗೆ ನನ್ನ ಜೀವನ ಮುಖ್ಯ. ಯಾವಾಗ ಕೇಳಿದ್ರು ನಮ್ಮ ಮನೆ ಅಂತಲೇ ಹೇಳ್ತಿದ್ಯಾ, ಹೌದಲ್ವಾ ಅಂತಾಳೆ ವೈಭವಿ. ಹೌದು, ಈಗಲೂ ಅದನ್ನೇ ಹೇಳ್ತೀನಿ. ನನಗೆ ಎಲ್ಲದಕ್ಕಿಂತ ನಮ್ಮ ಮನೆಯೇ ಮುಖ್ಯ, ಮುತ್ತು ಅಣ್ಣನೇ ಮುಖ್ಯ. ನಮ್ಮ ಮುತ್ತು ಅಣ್ಣ ಒಳ್ಳೆ ಹುಡುಗಿನ ಮದುವೆ ಆಗಬೇಕು, ಒಳ್ಳೆ ಜೀವನ ನಡೆಸಬೇಕು, ಅವನೇ ಮುಖ್ಯ ಅಂತಾನೆ ಕಂಟಿ. ಹಾಗಾದರೆ ನಮ್ಮ ಜೀವನ ಅಂತಾಳೆ ವೈಭವಿ. ಮದುವೆ ನಿನಗೆ ಯಾವಾಗಲೂ ನಿನ್ನ ಮದುವೆ ಬಗ್ಗೆನೇ ಯೋಚನೆ ಅಲ್ವಾ? ನಮ್ಮ ಅಣ್ಣಂಗೆ ಒಳ್ಳೆ ಕಡೆ ಸಂಬಂಧ ಸಿಕ್ಕಿ ಅವ್ನ ಮದುವೆ ಆದಮೇಲೆ ನಮ್ಮ ಮದುವೆ. ಅಲ್ಲಿವರೆಗೆ ಕಾಯೋದಾದರೆ ಕಾಯಿ, ಇಲ್ಲ ನಿನ್ನ ದಾರಿ ನಿನಗೆ ಅಂತ ಹೋಗ್ತಾನೆ ಕಂಟಿ. ಆಗ ಅಮ್ಮ ಮತ್ತು ಅಣ್ಣ ನಗ್ತಾರೆ. ಲವ್ ಅಂತೆ, ಲವ್, ಅವನ ಯೋಗ್ಯತೆ ಏನು ಇವತ್ತು ನಿನಗೆ ಗೊತ್ತಾಯ್ತಲ್ವಾ? ಮುತ್ತಿನಂತ ಮಾತಾಡಿ ಹೋದ್ಮೇಲೆ ಅಂತಾರೆ ಅಮ್ಮ. ಇವನಂಥ ಫ್ರಾಡ್ ಅಂತ ನನಗೆ ಮೊದಲೇ ಗೊತ್ತಿತ್ತು. ಅದಕ್ಕೋಸ್ಕರ ಆ ಮಂಜನ ಜೊತೆ ಮದುವೆ ಮಾಡಿಸೋಕ್ಕೆ ಕರ್ಕೊಂಡು ಹೋಗಿದ್ದು, ಅನುಭವಿಸ್ಲಿ ಅಂತಾನೆ ವೀರೇಶ. ಈಗಲೇ ಸತ್ಯ ಗೊತ್ತಾಗಿದ್ದು ಒಳ್ಳೆಯದಾಯಿತು ಅಂತಾರೆ ಅಮ್ಮ. ಇವಳಿಗೆ ಹಿಂಗೆ ಆಗಬೇಕಾಗಿತ್ತು, ಥ್ಯಾಂಕ್ ಯು ಕಂಟಿ ಅಂತಾನೆ ವೀರೇಶ. ಆಗ ವೈಭವಿ ಹೋಗಿ ಡೋರ್ ಕ್ಲೋಸ್ ಮಾಡ್ಕೋತಾಳೆ. ಈಚೆ ಮಹಿಮಾ ಮುತ್ತುಜಿ ಆಯಿ ಅಂತಾಳೆ. ಬನ್ನಿ ವಯ್ಯ, ಬನ್ನಿ ಕೂತ್ಕೊಳ್ಳಿ ಅಂತಾನೆ ಅಮಿತ್. ಮುತ್ತುಜಿ ಆಪ್ಕ ಎಂಗೇಜ್ಮೆಂಟ್ ಹೋಗಯ್ಯ ಅಂತಾಳೆ ಮಹಿಮಾ ಅಂತ ಅಮಿತ್ ನಡೆದಿರೋದನ್ನೆಲ್ಲ ಹೇಳ್ತಾನೆ. ಮಾಫ್ ಕೀಜಿಯೇ ಮುತ್ತುಜಿ ಅಂತಾಳೆ ಮಹಿಮಾ. ಪರವಾಗಿಲ್ಲ ಅಂತಾನೆ ಮುತ್ತು ಭಯ್ಯಗೆ ಕಾಫಿ ತಗೊಂಡು ಬಾ ಹೋಗು ಅಂತಾರೆ ಅಮಿತ್. ಎಂಗೇಜ್ಮೆಂಟ್ ನಿಂತು ಹೋಗಿರೋದಕ್ಕೆ ನೀವು ಬೇಜಾರು ಮಾಡ್ಕೋಬೇಡಿ ಭಯ್ಯ ಅಂತಾನೆ ಅಮಿತ್. ಅದಕ್ಕೆ ಬೇಜಾರಿಲ್ಲ, ನನಗೆ ನನ್ನ ಮದುವೆ ಆಗಿಲ್ಲ ಅಂದರೆ ಕಂಟಿ ಮದುವೆ ನಡೆಯಲ್ವಲ್ಲ, ಅದಕ್ಕೆ ಬೇಜಾರು. ನಾನು ಅವ್ರ ಮದುವೆ ಆಗಲಿ ಅಂತ ಈ ಸಂಬಂಧ ಒಪ್ಪಿರೋದು, ಅದಕ್ಕೆ ಅಂತಾನೆ ಮುತ್ತು. ಆಗೋದೆಲ್ಲ ಒಳ್ಳೆಯದಕ್ಕೆ ಭಯ್ಯ ಅಂತಾರೆ ಅಮಿತ್. ಒಳ್ಳೇದಾಗೇ ಆಗುತ್ತೆ ಅಂತಾರೆ. ನನಗೆ ಒಳ್ಳೇದಾಗೋದಲ್ಲ, ಕಂಟಿ ಮದುವೆ ಆಗಬೇಕು ಅಂತಾನೆ ಮುತ್ತು. ನಾನು ಅದನ್ನೇ ಬಯಸ್ತೀನಿ ಅಂತಾನೆ ಅಮಿತ್. ಸರಿ, ನಾನಿನ್ನು ಬರ್ತೀನಿ ಅಂತಾನೆ ಮುತ್ತು. ಭಯ್ಯ ನಾನು ಒಂದು ಮಾತು ಹೇಳ ಅಂತಾರೆ ಅಮಿತ್. ಹೇಳಿ ಭಯ್ಯ ಅಂತಾನೆ ಮುತ್ತು. ಭಯ್ಯ ನೀವ್ಯಾಕೆ ನಮ್ಮ ಹೇಮನ ಮದುವೆ ಆಗಬಾರ್ದು ಅಂತಾನೆ ಅಮಿತ್. ಮುತ್ತು ಶಾಕ್ನಿಂದ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.